5 ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿ ಎಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ಆ್ಯನಿಮಲಿ ಸ್ಕ್ಯಾನಿಂಗ್ ಇತ್ತು ಇವತ್ತು. ಸೊ ಬೆಳಗ್ಗೆನೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಗ್ಲೂಕೋಸ್ ಎಲ್ಲ ಕುಡಿಯೋಕೆ ಕೊಟ್ಟಿದ್ರು. ಅದನ್ನು ಕುಡ್ದು 1 ಅವರ್ ಬಿಟ್ಕೊಂಡು ಸ್ಕ್ಯಾನಿಂಗ್ಗೆ ಅಂತ ಹೊರಟ್ವಿ. ಸ್ಕ್ಯಾನಿಂಗ್ ಹೋಗುವಾಗ ಎಷ್ಟು ಭಯ ಇರುತ್ತೋ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರಲಿ ಅಂತ ಎಷ್ಟು ಸಲ ಬೇಡ್ಕೊಂಡಿರ್ತೀವೋ. ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದರಲ್ಲೂ ಈ ಸ್ಕ್ಯಾನಿಂಗಲ್ಲೇ ನಮ್ಮ ಮಗುನ ನಮಗೆ ತೋರಿಸೋದು ಫಸ್ಟ್ ಟೈಮ್ ನೋಡಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಸಂಜೆ ಬರುವಾಗ ಸೊಪ್ಪೆಲ್ಲ ತೊಗೊಬಂದು ಈ ರೀತಿ ಕರ್ಬೇವಿನ ಸೊಪ್ಪನ್ನ ಬಿಡಿಸಿ ತೊಳೆದು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ನಾವು ಹಂಗೆ ಯೂಸ್ ಮಾಡಬಾರ್ದು. ತುಂಬ ಅಂದರೆ ತುಂಬಾ ಗಲೀಜಿರುತ್ತೆ ಕರ್ಬೇವಿನ ಸೊಪ್ಪಲ್ಲಿ. ಇನ್ನು ಪ್ಲೆಸೆಂಟ್ ಪೊಸಿಷನಿಂದ ನಮ್ಮ ಬೇಬಿ ಜೆಂಡರ್ನ ರಿವೀಲ್ ಮಾಡ್ಬೋದಾ ಅಂತ ನಾನು ಕಂಪ್ಲೀಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ರಾತ್ರಿ ಊಟಕ್ಕೆ ಅಂತ ಹೆಲ್ದಿಯಾಗಿ ಪಾಲಕ್ ದಾಲ್ ಕಿಚಡಿನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸಮ ಪ್ರಮಾಣದಲ್ಲಿ ಬೇಳೆ ಮತ್ತು ಅಕ್ಕಿನ ತೊಳೆದು ಎತ್ತಿಟ್ಕೊಂಡೆ ಬೇಯೋದಕ್ಕೆ. ಪಾಲಕ್ ಸೊಪ್ಪನ್ನ ಕೂಡ ಬಿಡಿಸಿ ಅದನ್ನು ಕೂಡ 1-2 ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು, ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡಿ ಪೇಸ್ಟ್ ರೀತಿಯಲ್ಲಿ ಎತ್ತಿಟ್ಕೊಂಡೆ. ಒಗ್ಗರಣೆಗೆ ಅಂತ ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಪೇಸ್ಟ್ನ ಹಾಕಿ 1-2 ನಿಮಿಷ ಬೇಯಿಸ್ಕೊಂಡು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ಬೇಯಿಸಿಟ್ಟಿರೋಂಥ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಒಗ್ಗರಣೆಗೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಫಸ್ಟ್ ಗೋಡಂಬಿನ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿರೋಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಅಚ್ಕಾರ ಪುಡಿನ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆ್ಯಂಡ್ ಡಿಲಿಷಿಯಸ್ ಆಗಿರುವಂಥ ಪಾಲಕ್ ದಾಲ್ ಕಿಚಡಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಹೆಲ್ದಿಯಾಗಿರುತ್ತೆ. ಐರನ್ ಡಿಫಿಷಿಯನ್ಸಿ ಇರೋರಂತೂ ಇದನ್ನು ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ.